ಬ್ರಿಕ್ಸ್ ಬೈ ವಾಲ್ ಕಡೆಯಿಂದ ಸೈಟ್ ಮಾರ್ಕಿಂಗ್ ಅಂತ 30-40 ಸೈಟ್ ಮಾರ್ಕಿಂಗ್ ಅಂತ ಬಂದಿದೀವಿ. 30-40 ಸೈಟ್ ಅಲ್ಲಿ ಹೇಗ್ ಮಾರ್ಕಿಂಗ್ ಮಾಡ್ತಾರೆ, ಯಾವ ತರ ಕಾಲಮ್ ಲೊಕೇಶನ್ಗಳನ್ನ ಹಾಕೊಂತೀವಿ ಅಂತ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ ನಿಮ್ಗೆ. ಇವತ್ತು ಎಲ್ಲ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಫಾಲೋ. ಇವಾಗ ನಮ್ಮ ಮೇಸ್ತ್ರಿ ಇದ್ದಾರೆ ಇಲ್ಲಿ. ಒಂದ್ ಸೈಟ್ ಏನ್ ತೋರಿಸ್ದೆ ಅವಾಗ್ಲೇ, ಹಿಂದೆ ಏನ್ ಮಾರ್ಕಿಂಗ್ ಮಾಡ್ತಾ ಇದೀವಿ ಅಂತ ತೋರಿಸ್ದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಮೂಲೆ ಮಟ್ಟಕ್ಕೆ ಇಟ್ಕೊಂಡಿದೀವಿ. ಇದು ಮೂಲೆ ಮಟ್ಟಕ್ಕೆ ಏನಕ್ಕೆ ಇಟ್ಕೊಂತೀವಿ ನಾವು? ಏನ್ ರೀಸನ್ಗೆ, ಏನಕ್ಕೋಸ್ಕರ? ಸೈಟ್ ಮೂಲೆ ಮಟ್ಟಕ್ಕೆ, ಇದು ಬಿಲ್ಡಿಂಗ್ ಮೂಲೆ ಮಟ್ಟಕ್ಕೆ ಬರ್ಬೇಕಂದ್ರೆ ಈ ಮೂಲೆ ಮಟ್ಟ ಹಾಕ್ಬೇಕು. ಹಾಕಿಲ್ಲ ಅಂದ್ರೆ ಏನಾಗುತ್ತೆ? ಹಾಕಿಲ್ಲ ಅಂದ್ರೆ ಬಿಲ್ಡಿಂಗ್ ಕ್ರಾಸ್ ಆಗುತ್ತೆ. ಬಿಲ್ಡಿಂಗ್ ಕ್ರಾಸ್ ಆಗುತ್ತೆ, ರೂಮ್ ಗಳೆಲ್ಲ ಕ್ರಾಸ್ ಬರುತ್ತೆ, ಟಾಯ್ಲೆಟ್ ಏನ್ ಬರುತ್ತೆ ಅಥವಾ ಇನ್ನೊಂದೇನೋ ವಾಲ್ ಗಳೆಲ್ಲ ಕ್ರಾಸ್ ಬರುತ್ತೆ ಅಂತೇಳಿ ಮೂಲೆ ಮಟ್ಟ ನಾವು ಅವಾಗ್ಲೇ ಹೇಳ್ದಂಗೆ ನಾನು ಮಾರ್ಕಿಂಗ್ ಹಾಕಿದ್ಮೇಲೆ ಒಂದು ಫುಲ್ ವಿಡಿಯೋ ತೋರಿಸ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ಹಂಗೆ ನಮ್ಮ ಮೇಸ್ತ್ರಿ ಅವರು ಇದಾರೆ, ಒಂದು 100-150 ಬಿಲ್ಡಿಂಗ್ ಮೇಸ್ತ್ರಿ ಅವರು, ಫುಲ್ ಎಕ್ಸ್ಪೀರಿಯನ್ಸ್ಡ್. ಇವಾಗ ಮೂಲೆ ಮಟ್ಟ ಇಲ್ಲಿ ತೋರಿಸಿ. ಇಲ್ಲಿ ಮೂಲೆ ಮಟ್ಟ ಇಟ್ಕೊಂಡಿದೀವಲ್ಲ ಇವಾಗ, ಈ ಮೂಲೆ ಮಟ್ಟ ಇಟ್ಕೊಂಡಾಗ ನಮ್ಗೆ ಅವಾಗ್ಲೇ ಹೇಳ್ದಂಗೆ ಇನ್ನೊಂದು ವಿಡಿಯೋದಲ್ಲೂ ಮಾತಾಡಿದೀವಿ ಅದನ್ನ, ರೂಮ್ಗಳು ಎಲ್ಲಾ ವಾಲ್ಗಳು ನೀಟಾಗಿ ಬರ್ಬೇಕು ಅಂತಂದ್ರೆ, ಆಮೇಲೆ ಫ್ಯೂಚರ್ ಆಮೇಲೆ ಟೈಲ್ಸ್ ಹಾಕ್ಬೇಕಾದ್ರೆ ಯಾವ ತರ ಯೂಸ್ ಆಗುತ್ತೆ ಇದು? ಟೈಲ್ಸ್ ಹಾಕ್ಬೇಕಾದ್ರೆ ಕರೆಕ್ಟ್ ಆಗಿ ಸ್ಕ್ವೇರ್ ಆಗಿ ಬರುತ್ತೆ. ಟೈಲ್ಸ್ ಹಾಕ್ಬೇಕಾದ್ರೆ ಮೂಲೆ ಮಟ್ಟ ಏನಾರ ಮಿಸ್ಟೇಕ್ ಇದ್ರೆ ರೂಮ್ ಎಲ್ಲ ಕ್ರಾಸ್ ಆಗ್ಬಿಡುತ್ತೆ. ಕ್ರಾಸ್ ಆಗುತ್ತೆ. ಏನಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಈ ತರ ಮೂಲೆ ಮಟ್ಟ ಇಟ್ಕೊಂಡ್ ಮಾಡಿದಾಗ ರೂಮ್ ಗಳು ಕ್ರಾಸ್ ಆಗ್ಲಿ, ಟೈಲ್ಸ್ ಗಳು ಹಾಕೋಬೇಕಾದ್ರೆ ಕ್ರಾಸ್ ಬರೋದು ಇದೆಲ್ಲ ಆಗೋದಿಲ್ಲ. ಅದಕ್ಕೆ ಈ ಮೂಲೆ ಮಟ್ಟನ ಯೂಸ್ ಮಾಡ್ತೀವಿ ನಾವು. ಸಿವಿಲ್ ಅಲ್ಲಿ ಇಂಪಾರ್ಟೆಂಟ್ ಇದು. ಏನಕ್ಕೆ ಅಂತಂದ್ರೆ ಕೆಳಗಡೆಯಿಂದಾನೆ ಕಾಲಮ್ ಹಾಕೊಳಕ್ ಮುಂಚೆನೆ ಮೂಲೆ ಮಟ್ಟನ ಇಟ್ಕೊಂಡು ನೀಟಾಗಿ ಕಾಲಮ್ ಲೊಕೇಶನ್ ಗಳು ತಗೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ, ಇವಾಗ ತೋರಿಸ್ತಿದಾರೆ ನಿಮ್ಗೆ ಮೂಲೆ ಮಟ್ಟ. ಈ ತರ ಇಟ್ಕೊಂಡು ನೀಟಾಗಿ ಇಟ್ಕೋಬೇಕು. ಮಾರ್ಕಿಂಗ್ ಹಾಕ್ಬೇಕು, ದಾರ ಕಟ್ಕೊಂಡಿದೀವಿ ನೋಡಿ, ನೀಟಾಗಿ ದಾರ ಕಟ್ಕೊಂಡಿದೀವಿ. ಇಲ್ಲಿ ತೋರಿಸಿ, ಇಲ್ಲಿ ಸ್ವಲ್ಪ ಮುಂದೆ ಬನ್ನಿ. ಇಲ್ಲಿ ನೋಡಿ, ಇದೊಂದು ಕಾಲಮ್ ಲೊಕೇಶನ್ ಬರುತ್ತೆ. ಇದು ಎಡ್ಜಿಗೆ ಬರುತ್ತಾ ಲೊಕೇಶನ್? ಅದು ಎಡ್ಜ್, ಇದು ಕಾಲಮ್ ಲೈನ್. ಇದು ನೋಡಿ, ಇದು 5 ಅಡಿ ಮಾರ್ಕ್ ಹಾಕೊಂಡಿದೀವಿ. 5ಕ್ಕೆ 5 ಅಡಿ ಮಾರ್ಕ್ ಹಾಕೊಂಡಿದೀವಿ. ಡೆಪ್ತ್ ಎಷ್ಟು ಬರುತ್ತೆ? 5 ಅಡಿ 5.5 ಅಡಿ ಬರುತ್ತೆ. 5.5 ಅಡಿ ಇಲ್ಲ 6 ಅಡಿನೂ ಮಾಡ್ಕೋಬಹುದು. 6 ಅಡಿನೂ ಮಾಡ್ಕೋಬಹುದು ಡೆಪ್ತ್. ಇಲ್ಲ 5ಕ್ಕೆ 6 ಅಡಿ ಮಾಡಿದ್ರೆ ಇದು ಸ್ಟ್ಯಾಂಡರ್ಡ್ ಸೈಜ್ ಡೆಪ್ತ್. ಇಲ್ಲೂ ಅಷ್ಟೇ ಮಾಡ್ಕೊಂಡಿದೀವಲ್ವಾ. ಇದು ನೋಡಿ, ಇದು ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಅಂತ ನಾವು ಕರೆಯೋದು. ಇಲ್ಲಿ ತೋರಿಸಿ, ಇದು ಸೆಂಟ್ರಲ್ ಲೈನ್. ಇಲ್ಲಿ ಸೆಂಟ್ರಲ್ ಲೈನ್ ಬರ್ತಾ ಇದೆ, ಸೆಂಟ್ರಲ್ ಲೈನ್ ಮಾರ್ಕಿಂಗ್. ಅದೇ ತರ ಇಲ್ಲೂ ಸೆಂಟ್ರಲ್ ಲೈನ್ ಬರುತ್ತೆ ನೋಡಿ. ಇಲ್ಲೆಲ್ಲ ಕಾಲಮ್ಗಳು ಲೊಕೇಶನ್ ಇದೆ. ಕಾಲಮ್ ಲೊಕೇಶನ್ ಏನಂದ್ರೆ ಇದು 1.5 ಅಡಿ ಪ್ಯಾಸೇಜ್ ಇದೆ. ಇದು ಕಾಲಮ್ ಲೊಕೇಶನ್, ಸೆಂಟ್ರಲ್ ಲೈನ್ ತೋರಿಸಿ. ಇಲ್ಲಿ ಇದು ಸೆಂಟ್ರಲ್ ಲೈನ್. ಇದು ನೋಡಿ, ಇದು ಅಷ್ಟೇ, ಇದು ಕಾಲಮ್ ಸೆಂಟ್ರಲ್ ಲೈನ್ ಬರುತ್ತೆ. ಸಂಪು ನೋಡಿ, ನೀಟಾಗಿ ತಕೊಬೇಕು ಸಂಪು. ಏನಕ್ಕೆ ಅಂತಂದ್ರೆ ಗೊತ್ತಾಗಲ್ಲ ನಮ್ಗೆ ಎಲ್ಲಿ ಲೊಕೇಶನ್ ಬರ್ತಾ ಇದೆ ಸಂಪ್ ಲೊಕೇಶನ್. ಅಥವಾ ಏನಾನ ಹೆಚ್ಚು ಕಮ್ಮಿ ಆದ್ರೆ ಗುಂಡಿನೂ ತೆಗಿಯಕ್ ಆಗೋದಿಲ್ಲ, ಈ ಕಡೆ ಸಂಪೂನು ಕಟ್ಟಕ್ ಆಗೋದಿಲ್ಲ. ಹಂಗಾಗ್ಬಿಡುತ್ತೆ. ಕಾಲಮ್ ಬಂದು ಮಧ್ಯದಲ್ಲೂ ಕುತ್ಕೋಬಹುದು. ಕಾಲಮ್ ಮಧ್ಯದಲ್ಲಿ ಕುತ್ಕೊಳಕ್ ಅವಾಗ ಸಂಪು ಅಕಸ್ಮಾತ್ ಸರಿಯಾಗಿ ನಾವು ಮಾರ್ಕ್ ಹಾಕೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ? ಲೋಡ್ ಪುಟ್ಟಿಂಗ್ ಮೇಲೆ ಕೂತ್ಕೊಂಡ್ರೆ ಪುಟ್ಟಿಂಗ್ ವೀಕ್ ಆಗುತ್ತೆ. ಅದಕ್ಕೆ ಅದು ಲೊಕೇಶನ್ ನೋಡ್ಕೊಂಡೆ ಹಾಕ್ಬೇಕು ಸಂಪ್. ಅಲ್ಲ, ಇವಾಗ ನಾವು ಕಾಲಮ್ದು ಪುಟ್ಟಿಂಗ್ ಬಂದು 5 ಅಡಿ ಇರುತ್ತೆ ಅನ್ಕೊಳ್ಳಿ. ಇವಾಗ 5 ಅಡಿ ತೆಗ್ದಿರ್ತೀವಿ ಅಲ್ವಾ? 6 ಅಡಿ ತೆಗಿತೀವಿ. 6 ಅಡಿ ತೆಗ್ದಿರ್ತೀವಿ. ಇದಕ್ಕೂ ಅದಕ್ಕೂ 1 ಅಡಿ ಡಿಫ್ರೆನ್ಸ್ ಬರುತ್ತೆ. 1 ಅಡಿ ಆಳ ತೆಗಿಬೇಕು ಸಂಪ್. ಅವಾಗ ಇದಕ್ಕೂ ಅದಕ್ಕೂ 1 ಅಡಿ ಡಿಫ್ರೆನ್ಸ್ ಬಂದಾಗ ಏನು ಆಗಲ್ವಾ? ಏನು ಆಗಲ್ಲ. ಅವಾಗ ನಾವು ಇದಕ್ಕೆ ಸಾಯಿಲ್ ಟೆಸ್ಟ್ ಮಾಡ್ಕೊಂಡಿದೀವಿ. ಎಲ್ಲ ಮಾಡ್ಕೊಂಡೆ ಇದನ್ನ ಪ್ರಿಪರೇಷನ್ ಮಾಡ್ಕೊಂಡಿರೋದು. ಅವಾಗ ನಿಮ್ ನೀಟಾಗಿ 1 ಅಡಿ ಡೆಪ್ತ್ ಹೋದ್ರೂ ಏನು ಆಗಲ್ಲ. ಕಾಲಮ್ ಲೊಕೇಶನ್ ಇಂದ ಡೌನ್ ಬಂದ್ರು ಏನು ಆಗಲ್ಲ. ಸೇಮ್ ಅದೇ ತರ ಬರುತ್ತೆ ನೋಡಿ. ಇಲ್ಲೂ ಅಷ್ಟೇ, ಇಲ್ಲೆಲ್ಲ ಸೆಂಟ್ರಲ್ ಲೈನ್ ಗಳು ಮಾರ್ಕ್ ಹಾಕೊಂಡಿದೀವಿ. ಇಲ್ಲಿ ನೋಡಿ, ಇಲ್ಲೂ 1.5 ಅಡಿ ಪ್ಯಾಸೇಜ್ ಬರುತ್ತೆ. ಈ ಕಡೆ ಕಾಂಪೌಂಡ್ ವಾಲ್ ಇದೆ. ಈ ಕಾಂಪೌಂಡ್ ವಾಲ್ ಇಂದನೂ 1.5 ಅಡಿ ಗ್ಯಾಪ್, 3 ಅಡಿ ಪ್ಯಾಸೇಜ್ ಇದೆ. ಆ ಕಡೆ 1.5 ಅಡಿ ಬಂತು, ಈ ಕಡೆ 3 ಅಡಿ ಇದೆ. ಅದು 1 ಅಡಿ ಪ್ಯಾಸೇಜ್ ಇದೆ. ಸಮಗೆ ನೋಡಿ, ಇದೆಲ್ಲ ಇವಾಗ ಟೋಟಲ್ ಬಂದು ನಿಮ್ಗೆ 12 ಪುಟಿಂಗ್ ಗುಂಡಿ, 12 ಕಾಲಮ್ಗಳು ಬರುತ್ತೆ, ಪುಟಿಂಗ್ ಗುಂಡಿ ಬರುತ್ತೆ. ಎಲ್ಲ ಒಂದೇ 5 ಅಡಿಗೆ 6 ಅಡಿನೇ ಪುಟಿಂಗ್ ಗುಂಡಿಗಳು ತಕೊಂಬೇಕು. ಈ ವಿಡಿಯೋ ಇಲ್ಲಿ ಗಂಟ ಏನ್ ತೋರಿಸಿದೀನಿ ಅದೆಲ್ಲ ನಡೀತಾ ಇದೆ. ನೆಕ್ಸ್ಟ್ ವಿಡಿಯೋಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಏನು ಸೈಟ್ ಇನ್ಫಾರ್ಮೇಶನ್ ಗಳು ಬೇಕು, ಅದ್ರದ್ದು ಸಿವಿಲ್ ಬಗ್ಗೆ ಏನೇನು ನಿಮ್ಗೆ ಇನ್ಫಾರ್ಮೇಶನ್ ಬೇಕಾಗುತ್ತೆ, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಬಿಲ್ಡಿಂಗ್ ಮುಗಿಯೋ ತನಕ ಈ ಬಿಲ್ಡಿಂಗ್ ನಾನು ಏನಿದೆ ಅದೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬ್ರಿಕ್ಸ್ ಬೈ ವಾಲ್, ನಂಬಿಕೆ ಮತ್ತು ಗುಣಮಟ್ಟ. ನಿಮ್ಗೆ ಯಾವುದೇ ರೀತಿಯಾದಂತಹ ಸಿವಿಲ್ ಕಾಂಟ್ರಾಕ್ಟ್, ಸಿವಿಲ್ ಕೆಲಸಗಳು ಅಥವಾ ಬಿಲ್ಡಿಂಗ್ ಕಟ್ಟೋದಾಗ್ಲಿ, ಕಮರ್ಷಿಯಲ್ ಆಗ್ಲಿ, ಯಾವುದೇ ಬಿಲ್ಡಿಂಗ್ ಕೆಲಸಗಳಾಗ್ಲಿ ನಾವು ಮಾಡ್ಕೊಡ್ತೀವಿ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಬರ್ತಾರ ನಂಬರ್ಗೆ
ಕರೆ ಮಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇವಾಗ ನಮ್ ಬ್ರಿಕ್ ಬೈ ವಾಲ್ ಕಡೆಯಿಂದ ಇನ್ನೊಂದು ಬಿಲ್ಡಿಂಗ್ ನ ಕಾಂಟ್ರಾಕ್ಟ್ ಒಪ್ಕೊಂಡಿದೀವಿ ಸರ್. ಎಲ್ಲಿ ನೋಡಿದ್ರಿ ಸರ್ ನಮ್ ಬಿಲ್ಡಿಂಗ್? ನಿರ್ಮಲ್ ಲೆವೆಲ್ ನೋಡಿದೀವಿ ಸರ್. ಅದೇ ಎಲ್ಲಿ ಅದು ಎಷ್ಟು ಫ್ಲೋರ್ ಇತ್ತು? 2 ಫ್ಲೋರ್ ಇತ್ತ ಬಿಲ್ಡಿಂಗ್? 2 ಫ್ಲೋರ್ ಇತ್ತು ಸರ್. ನಂಬಿಕೆ ಇಟ್ಟು ನಮ್ ಕೆಲಸ ಕೊಟ್ಟು. ಹೌದೌದು, ಅದೆಲ್ಲ ಚೆನ್ನಾಗಿ ಕೆಲಸ ಮಾಡಿದಿರಲ್ಲ, ಅದಕ್ಕೆ ನಿಮ್ ಕೊಡೋಣ ಅಂತ ತೋರಿಸ್ತಾ ಇದ್ದೆ, ಅದಕ್ಕೆ ಕೊಟ್ಟಿದ್ದೀನಿ ಸರ್. ಆ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ಸರ್, ನೋಡಿದ್ದೀನಿ. ಆಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದೀರಾ, ಫಿನಿಶ್ ಮಾಡಿ ಕೀ ಕೊಡೋದು ನಮ್ ಜವಾಬ್ದಾರಿ. ಓಕೆ ಸರ್, ಓಕೆ.